ಆಕೆಗೆ ಗಂಡ ಸತ್ತು ಜಸ್ಟ್ 4 ತಿಂಗಳಾಗಿತ್ತಷ್ಟೇ. ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಿದೆ ಅಂತ ಜಮೀನನ್ನ ಲೀಸ್ಗೆ ಹಾಕಿ 3 ಲಕ್ಷ ತಗೊಂಡ್ಬಂದು ಮನೇಲಿ ಇಟ್ಕೊಂಡಿದ್ಲು. ಇದಕ್ಕೆ ಕಣ್ಣು ಹಾಕಿದ ಖದೀಮನೊಬ್ಬ ಮಾಡಬಾರದನ್ನ ಮಾಡಿದ್ದಾನೆ. ಮಾಡಬಾರ್ದನ್ನ ಮಾಡೋದಕ್ಕೆ ಹೋಗಿ ತಗಲಾಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಈತನಿಗೆ ಹಣದ ಹುಚ್ಚು, ಜೊತೆಗೆ ಹೆಣ್ಣಿನ ಹುಚ್ಚು. ಕಳ್ಳತನಕ್ಕೆ ಬಂದವ ಆಂಟಿ ಮೇಲೆಯೇ ಕಣ್ಣು ಹಾಕಿದ್ದಾನೆ. ಹೆಣ್ಣು ಹೊನ್ನು ಎರಡನ್ನೂ ಒಂದೇ ಬಾರಿಗೆ ದೋಚ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ನೋ ಏನೋ. ಆದ್ರೆ ಗ್ರಹಚಾರ ಕೈಕೊಟ್ಟಿದೆ. ಕಾಸು ಸಿಗಲಿಲ್ಲ ಅಂತ ಹೆಣ್ಮಗಳ ಜೊತೆ ಕೆಟ್ಟದಾಗಿ ವರ್ತಿಸಿ ಎಸ್ಕೇಪ್ ಆಗಿದ್ದ. ದುರಂತ ಅಂದ್ರೆ ನಮ್ಮೂರಿನ ಮನೆಹಾಳನೇ ಇವನು ಅನ್ನೋದು ಗೊತ್ತಾಗ್ತಿದ್ದಂತೆ ಮನೆಯವರೆಲ್ಲ ಸೇರ್ಕೊಂಡು ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ದಾರೆ. ಗಂಡನ ಕಳ್ಕೊಂಡವಳ ಹಣಕ್ಕೆ ಹಾಕಿದ್ದ ಸ್ಕೆಚ್. ಮನೆಗೆ ಬಂದ ಎಲ್ಲೆಂದರಲ್ಲಿ ಕೈ ಹಾಕಿದ. ನೋಡೋದಕ್ಕೊಳ್ಳೆ ನರಪೇತ್ಲ ನಾರಾಯಣನಂಗಂತವನೆ. ಈತನ ಹೆಸರು ಹರ್ಷ ಅಂತ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಬೊಕ್ಕಹಳ್ಳಿಯವನು. 4 ತಿಂಗಳ ಹಿಂದಷ್ಟೇ ಮಂಜುಳಾ ಅನ್ನೋ ಹೆಣ್ಮಗಳ ಗಂಡ ತೀರ್ಕೊಂಡಿದ್ದ. ಹೀಗಾಗಿ ಗಂಡು ದಿಕ್ಕಿಲ್ಲದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿತ್ತು. ಜೀವನ ನಡೆಸೋದಕ್ಕಂತ 1 ಎಕರೆ ಹೊಲವನ್ನ 3 ಲಕ್ಷಕ್ಕೆ ಲೀಸ್ಗೆ ಕೊಟ್ಟಿದ್ರು. ಇದರ ಹಣ ಮಂಜುಳಾ ಕೈ ಸೇರಿದೆ ಅನ್ನೋದು ಹರ್ಷನ ಕಿವಿಗೆ ಬಿದ್ದಿದೆ. ಹೇಗಾದ್ರೂ ಮಾಡಿ ಈ ಹಣ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ರಾತ್ರಿ ಮನೆಗೆ ನುಗ್ಗಿದವ ಮೂಲೆ ಮೂಲೆ ಹುಡುಕಾಡುವುದಕ್ಕೆ ಶುರು ಮಾಡಿದ್ದಾನೆ. ಮನೆಯವರು ಎಚ್ಚರಗೊಳ್ಳುತ್ತಿದ್ದಂತೆ ಮಂಜುಳಾ ಅತ್ತೆ ಮಲಗಿದ್ದ ಮಂಚದ ಕೆಳಗೆ ಅವಿತು ಕೂತಿದ್ದ. ಮಂಜುಳಾ ನೋಡ್ತಿದ್ದಂತೆ ಹೊರಗೆ ಬಂದವ ಎಲ್ಲೆಂದರಲ್ಲಿ ಕೈ ಹಾಕಿದ್ದಾನೆ. ಅಂಗಾಂಗ ಮುಟ್ಟಿ ಅಲ್ಲಿಂದ ಪರಾರಿಯಾಗಿದ್ದ. ಆದ್ರೆ ತಮ್ಮೂರಿನವನೇ ಆಗಿದ್ರಿಂದ ಮಂಜುಳಾ ಊರಿನವರಿಗೆ ವಿಷಯ ಮುಟ್ಟಿಸಿದ್ದಾಳೆ. ಕೊನೆಗೆ ಊರವರೆಲ್ಲ ಸೇರ್ಕೊಂಡು ಈ ಗತಿಗೆ ತಂದಿದ್ದಾರೆ. ಇದನ್ನ ಇದಕ್ಕೆ ತೆಗೆದುಬಿಟ್ಟು ಕೈಯ ಹಿಂಗ ಹಾಕೋದು, ಇಲ್ಲಿ ಗಂಟಿ ಈಗ ಹಿಂಗ ಹಾಕಿ ಅವನು ತೆಗೆದ. ಮನೆಗೆ ನುಗ್ಗಿದ ಮನೆಹಾಳನನ್ನ ಕಂಬಕ್ಕೆ ಕಟ್ಟಾಕಿದ ಊರಿನವರು ತಲೆಗೊಬ್ಬರಂತೆ ಧರ್ಮದೇಟು ಕೊಟ್ಟಿದ್ದಾರೆ. ಕೊನೆಗೆ ಪೊಲೀಸರಿಗೆ ದೂರು ನೀಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಒಟ್ನಲ್ಲಿ ಗಂಡು ದಿಕ್ಕಿಲ್ಲದೆ ಬದುಕ್ತಿದ್ದ ಹೆಣ್ಮಗಳ ಹಣಕ್ಕೆ ಕಣ್ಣು ಹಾಕಿದವ ಕಂಬಿ ಹಿಂದೆ ಸೇರಿದ್ದಾನೆ. ಕಳ್ಳತನಕ್ಕೆ ಬಂದು ಕಾಮುಕನಾದವನಿಗೆ ಊರೋರೇ ಮುಟ್ಟಿ ನೋಡ್ಕೊಳ್ಳುವಂಥ ಕಜ್ಜಾಯ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು.